ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಎಜುಕೇಶನ್ ಇರ್ತಕ್ಕಂಥ ಒಂದು ಧನಯೋಗ ಸಂಪತ್ತು ಎಲ್ಲ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಹೆಣ್ಣು ಮಗುವಿನ ಜಾತಕ ಇದು. ಸೊ ಯಾರಾದ್ರೂ ಹೆಣ್ಮಕ್ಳು ಜಾತಕ ನೋಡ್ತಾ ಇದ್ರೆ ಇದನ್ನ ನೀವು ಸ್ವಲ್ಪ ಕೂಲಂಕುಷವಾಗಿ ನೋಡ್ಕೊಳ್ಳೋದ್ರಿಂದ ಯಾವ್ಯಾವ ರೀತಿ ಒಂದು ಹೆಣ್ಮಕ್ಳ ಜಾತಕದಲ್ಲಿ ಯೋಗಗಳು ಬರ್ತದೆ, ದಾಂಪತ್ಯ ಜೀವನ ಇರ್ಬೋದು, ಕುಟುಂಬ ಯೋಗ, ಸಂತಾನ, ಮೊದಲೊಂದು ಎಲ್ಲಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನೋಡಿ, ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮೇಷ ಲಗ್ನದಲ್ಲಿ 28 ಡಿಗ್ರಿಯಲ್ಲಿ. ಸೊ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಜಾತಕದಲ್ಲಿ ನೋಡಿ 9ನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ. ಯಾವುದೇ ಜಾತಕ ಆಗಿರ್ಲಿ, ಬೇಕಾದ್ರೆ ನೋಡ್ಕೊಳ್ಳಿ ನೀವು, ಯಾವುದೇ ಲಗ್ನ ಆಗಿರ್ಲಿ, ಲಗ್ನಾಧಿಪತಿ ಏನಾದ್ರೂ 9ನೇ ಮನೆಗೆ ಹೋಗಿ ಕೂತ್ಕೊಂಡಿದ್ರೆ ಖಂಡಿತವಾಗ್ಲು ಅವ್ರಿಗೆ ಆರೋಗ್ಯ, ಆಯುಷ್ಯು, ಪಿತ್ರಾರ್ಜಿತ ಆಸ್ತಿ, ತಂದೆ ಮನೆ ಕಡೆಯಿಂದ ಪ್ರಾಪರ್ಟಿ ಬರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಅಂದ್ರೂ ಡಿಗ್ರಿ ಎಜುಕೇಶನ್ ಅಂತೂ ಕಂಪ್ಲೀಟ್ ಮಾಡಿರ್ತಾರೆ ಅವರು. ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಕ್ಕಂಥ ಒಂದು ಯೋಗನೂ ಇರುತ್ತೆ. ಬೈ ಚಾನ್ಸ್ ಮಿಸ್ ಆದ್ರೂ ಕಂಪಲ್ಸರಿ ಗ್ರಾಜುಯೇಷನ್ ಡಿಗ್ರಿ ಅಂತೂ ಮುಗಿಸಿರ್ತಾರೆ, ಆ ತರ ಯೋಗ ಬರುತ್ತೆ. ಲಗ್ನಾಧಿಪತಿ ಯಾವುದೇ ಲಗ್ನ ಆಗಿರ್ಲಿ, ಲಗ್ನಾಧಿಪತಿ 1ನೇ ಮನೆ ಅಧಿಪತಿ 9ರಲ್ಲೇ ಇರಬೇಕು. ಡಿಗ್ರಿ ವೈಸ್ ನೋಡ್ಕೋಬೇಕು ನಾವು. ಕೆಲವೊಂದು ಟೈಮ್ ಡಿಗ್ರಿ ವೈಸ್ 8ಕ್ಕೆ ಬಂದ್ಬಿಟ್ಟಿರುತ್ತೆ, ಆ ಒಂದು ಯೋಗ ಭಂಗ ಆಗಿರುತ್ತೆ. ಹಾಗಾಗಿ ಲಗ್ನಾಧಿಪತಿ ಡಿಗ್ರಿ ವೈಸು ಭಾವಕುಂಡಲಿ ಅಂತೀವಿ ಅದನ್ನ, ಡಿಗ್ರಿ ವೈಸು 9ನೇ ಭಾವದಲ್ಲಿದ್ರೆ ಖಂಡಿತವಾಗ್ಲೂ ಉತ್ತಮವಂತ ಆರೋಗ್ಯ, ಆಯುಷು, ಪಿತ್ರಾರ್ಜಿತ ಆಸ್ತಿ, ಹೈಯರ್ ಎಜುಕೇಶನ್ ಎಲ್ಲಾನು ಸಿಕ್ಕೇ ಸಿಗುತ್ತೆ. ಲಗ್ನಾಧಿಪತಿ ಕುಜ ಇಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ 22 ಡಿಗ್ರಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಸೊ ಈ ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಪತಿ ಯಾರು? ಶುಕ್ರ ಇಲ್ಲಿ 2 ಮತ್ತೆ 7ರ ಅಧಿಪತಿ. 7ನೇ ಮನೆಗೂ 2ನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥವನು ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಕುಜನು ಶುಕ್ರನ ನಕ್ಷತ್ರದಲ್ಲಿ, ಪೂರ್ವಾಷಾಢ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ, 9ರಲ್ಲಿ ಭಾಗ್ಯಸ್ಥಾನದಲ್ಲಿ, ಅದೃಷ್ಟ ಕೊಡ್ತಕ್ಕಂಥ ಮನೆಯಲ್ಲಿ. ಆದರೆ ಅವನು ಕೂತಿರತಕ್ಕಂಥ ನಕ್ಷತ್ರ ಅಧಿಪತಿ ಶುಕ್ರ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ಖಂಡಿತವಾಗ್ಲೂ ಅದೃಷ್ಟ ಅಂತಕ್ಕಂಥದ್ದು, ಪೂರ್ವ ಪುಣ್ಯ ಅಂತಕ್ಕಂಥದ್ದು ಬಲವಾಗಿದೆ. ಯಾವ್ಯಾವ ರೂಪದಲ್ಲಿ? ಧನದ ರೂಪದಲ್ಲಿ. ಯಾಕೆಂದ್ರೆ ಶುಕ್ರ ಇಲ್ಲಿ 2ನೇ ಮನೆ ಅಧಿಪತಿ, ಧನಸ್ಥಾನ, ಕುಟುಂಬ ಸ್ಥಾನ, ಒಳ್ಳೆ ಕುಟುಂಬ ಸಿಗುತ್ತೆ. ಮತ್ತೆ ಶುಕ್ರ ಇಲ್ಲಿ 7ನೇ ಮನೆ, ಒಳ್ಳೆ ಗಂಡ ಸಿಗ್ತಾನೆ. 2ನೇ ಭಾವ ಧನ, ಒಳ್ಳೆ ಧನಯೋಗ, ಶಿಕ್ಷಣ, ಬಾಲ್ಯ ಶಿಕ್ಷಣ, 7 PUC ಎಜುಕೇಶನ್, ಒಳ್ಳೆ ಗಂಡ, ಉತ್ತಮವಾದಂತ ಸಂತಾನ ಬರುತ್ತೆ, ಉತ್ತಮವಾದಂತ ಪುತ್ರ ಸಂತಾನ, ಶ್ರೀಮಂತಿಕೆ, ಆಸ್ತಿ, ಉದ್ಯೋಗ, ಪ್ರಾಫಿಟ್, ಧನಯೋಗ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಈ ಜಾತಕದ ವ್ಯಕ್ತಿಗೆ. ಯಾಕಂದ್ರೆ ಶುಕ್ರ ಇರ್ತಕ್ಕಂಥದ್ದು ತನ್ನ ಸ್ವಂತ ನಕ್ಷತ್ರದಲ್ಲೇ ಕೂತಿದ್ದಾನೆ. ಇಲ್ಲಿ ಲಗ್ನಾಧಿಪತಿ ಕುಜ 9ನೇ ಮನೆಯಲ್ಲಿರೋದು ಒಂದು ಪ್ಲಸ್ ಪಾಯಿಂಟ್. ಅದ್ರಲ್ಲೂ ಶುಕ್ರನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಈ ಪೂರ್ವಾಷಾಢ ನಕ್ಷತ್ರಾಧಿಪತಿ ಶುಕ್ರ 2ನೇ ಮನೆ 7ನೇ ಮನೆಗೆ ಅಧಿಪತಿಯಾಗಿ 5ರಲ್ಲಿ ಪಂಚಮಕ್ಕೆ ಬಂದ. ಆದ್ರೆ ಪಂಚಮದಲ್ಲಿ ಎಲ್ಲಿ ಕೂತಿದ್ದಾನೆ ಅಂದ್ರೆ ತನ್ನ ಸ್ವಂತ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ. ಶುಕ್ರನ ನಕ್ಷತ್ರದಲ್ಲೇ ಕೂತಿದ್ದಾನೆ, ತ್ರಿಕೋಣ ಸ್ಥಾನದಲ್ಲಿ ಕೂತಿದ್ದಾನೆ. ಹಾಗಾಗಿ ಶುಕ್ರನಿಂದ ಮತ್ತೆ ಕುಜನಿಂದ ಖಂಡಿತವಾಗ್ಲು, ಇಲ್ಲಿ ಶುಕ್ರ ಅಂದ್ರೆ 7ನೇ ಮನೆ ಅಧಿಪತಿ, ಈಕೆಗೆ ಸಿಗ್ತಕ್ಕಂತ ಗಂಡ ಕೂಡ ಖಂಡಿತವಾಗ್ಲು ಶ್ರೀಮಂತ ಮನೆತನವನು, ಎಜುಕೇಶನ್ ಮಾಡಿರ್ತಕ್ಕಂಥವನು, ಎಲ್ಲ ರೀತಿಯ ಸೌಕರ್ಯಗಳು ಇರ್ತಕ್ಕಂಥ ಗಂಡನೇ ಸಿಗ್ತಾನೆ. ಯಾರದೇ ಜಾತಕದಲ್ಲಿ ಆಗ್ಲಿ, ಅದ್ರಲ್ಲೂ ಹೆಣ್ಣು ಮಕ್ಕಳ ಜಾತಕದಲ್ಲಿ ಏನಾದ್ರೂ 7ನೇ ಮನೆ ಅಧಿಪತಿ 5ರಲ್ಲಿದ್ರೆ, 7ನೇ ಮನೆ ಅಧಿಪತಿ 9ರಲ್ಲಿದ್ರೆ, 7ನೇ ಮನೆ ಅಧಿಪತಿ 4ರಲ್ಲಿದ್ರೆ, 7ನೇ ಮನೆ ಅಧಿಪತಿ 10ರಲ್ಲಿದ್ರೆ, 7ನೇ ಮನೆ ಅಧಿಪತಿ 11ರಲ್ಲಿದ್ರೆ ಖಂಡಿತವಾಗ್ಲು 7ನೇ ಮನೆ ಅಧಿಪತಿ ಲಗ್ನದಲ್ಲೇ ಇದ್ರೆ ಆ ಒಂದು ಹೆಣ್ಮಕ್ಳಿಗೆ ಗಂಡನಿಂದ ಒಂದಷ್ಟು ಅನುಕೂಲತೆಗಳಾಗ್ತಕ್ಕಂಥದ್ದು, ಒಳ್ಳೆ ಗಂಡ ಸಿಗ್ತಕ್ಕಂಥದ್ದು, ಒಳ್ಳೆ ಶ್ರೀಮಂತಿಗೆ ಇರ್ತಕ್ಕಂಥವನು. ಕ್ಯಾರೆಕ್ಟರ್ ವೈಸ್ ಯಾವ್ದೇ ರೀತಿ ಇರ್ಬೋದು, ಆದ್ರೆ ಆರ್ಥಿಕ ಪರಿಸ್ಥಿತಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ಕೋಬೇಕು ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನು 2ನೇ ಮನೆಯಲ್ಲಿ ಚಂದ್ರ ಉಚ್ಚನಾಗಿ ಕೂತಿದ್ದಾನೆ. ಚಂದ್ರ ರೋಹಿಣಿ ನಕ್ಷತ್ರ 18 ಡಿಗ್ರಿಯಲ್ಲಿ ಇದ್ದಾನೆ. ರೋಹಿಣಿ ನಕ್ಷತ್ರದಲ್ಲಿ ಜೊತೆಲೆ ಶನಿ ಇದ್ದಾನೆ. ಶನಿಯಲ್ಲಿ 10ನೇ ಮನೆ 11ನೇ ಮನೆ ಅಧಿಪತಿಯಾಗಿ ರೋಹಿಣಿ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ 2ನೇ ಭಾವದಲ್ಲಿ. ಈ ರೋಹಿಣಿ ನಕ್ಷತ್ರ ಅಧಿಪತಿ ಚಂದ್ರ ಉಚ್ಚನಾಗಿರುವ ಕಾರಣ ವೃಷಭ ರಾಶಿಯಲ್ಲಿ ಈ ಜಾತಕದ ವ್ಯಕ್ತಿ ಅಂದ್ರೆ ಈ ಒಂದು ಹೆಣ್ಣು ಮಗು ಪ್ರಯತ್ನ ಪಟ್ಟರೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಚಾನ್ಸಸ್ ಎಲ್ಲ ಇರುತ್ತೆ. ಯಾಕೆಂದ್ರೆ ಶನಿಯಿಂದ ಕೌಂಟ್ ಮಾಡ್ಕೊಂಡು ಹೋದಾಗ ನಮ್ಗೆ ಶನಿಗೆ ಪಂಚಮದಲ್ಲಿ ಸೂರ್ಯ ಇದ್ದಾನೆ, ಚಂದ್ರನ ನಕ್ಷತ್ರದಲ್ಲೇ ಕೂತಿದ್ದಾನೆ. ಪಂಚಮಾಧಿಪತಿಯಾಗಿರ್ತಕ್ಕಂಥ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿ ಇಲ್ಲಿ ಹಸ್ತ ನಕ್ಷತ್ರದಲ್ಲಿ 6ನೇ ಭಾವದಲ್ಲಿ ಕೂತಿರ್ತಕ್ಕಂಥದ್ದು. ರವಿಗೆ 6ನೇ ಭಾವ ಒಳ್ಳೆ ಯೋಗ ಕೊಡ್ತಕ್ಕಂಥ ಮನೆ 6ನೇ ಭಾವ. ಈ 6ನೇ ಭಾವದಲ್ಲಿ ಚಂದ್ರ ಹಸ್ತ ನಕ್ಷತ್ರದಲ್ಲಿ, ಚಂದ್ರನ ನಕ್ಷತ್ರದಲ್ಲಿ ರವಿ ಕೂತಿದ್ದಾನೆ.
ಆ ಚಂದ್ರ ಉಚ್ಚನಾಗಿರುವ ಕಾರಣ ಇಲ್ಲಿ ಸೂರ್ಯನೂ ಸಹ ಚಂದ್ರನ ನಕ್ಷತ್ರ, ಇಲ್ಲಿ ಶನಿಯೂ ಸಹ ಚಂದ್ರನ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲೇ ಕೂತಿದ್ದಾನೆ. ಆ ಚಂದ್ರ 4ನೇ ಮನೆಯ ಅಧಿಪತಿಯಾಗಿರುವ ಕಾರಣ 2ನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ ಧನಸ್ಥಾನದಲ್ಲಿ. ಸೊ ಈ ಜಾತಕದ ವ್ಯಕ್ತಿಗೆ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಅದ್ಭುತವಾದಂತ ಒಂದು ಕೆಲಸ ಸಿಗುತ್ತೆ. ಅದು ಒಳ್ಳೆ ಪೋಸ್ಟ್, ಅಧಿಕಾರ ಚಲಾಯಿಸ್ತಕ್ಕಂಥ ಕೆಲಸನೇ ಸಿಗುತ್ತೆ. 10ನೇ ಭಾವಾಧಿಪತಿ ಶನಿ 2ನೇ ಮನೆಯಲ್ಲಿ ಚಂದ್ರನ 4ನೇ ಮನೆ ಅಧಿಪತಿಯ ಜೊತೆ 2ರಲ್ಲಿ ಕೂತಿರ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚನಿರುವ ಕಾರಣ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದ್ರೆ ಶನಿಯಿಂದ ರವಿ ಕೌಂಟ್ ಮಾಡ್ಕೊಂಡ್ರೆ 1, 2, 3, 4, 5 ಪಂಚಮದಲ್ಲಿ ಕೂತಿದ್ದಾನೆ. ಹಾಗಾಗಿ ರವಿ ಸರ್ಕಾರಿ ವಲಯಕ್ಕೆ ಕಾರಕನಾಗಿರುವ ಕಾರಣ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಗುರು 3ನೇ ಮನೆಯಲ್ಲಿ ಕೂತಿದ್ದಾನೆ. 9ನೇ ಮನೆ 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು 3ನೇ ಭಾವದಲ್ಲಿ ಕೂತಿರ್ತಕ್ಕಂಥದ್ದು. ತನ್ನ ಸ್ವಂತ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ 3ನೇ ಭಾವದಲ್ಲಿ ಗುರು ಕೂತ್ಕೊಂಡು ಪಂಚಮ ದೃಷ್ಟಿಯಿಂದ 7ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಸೊ ಗುರು ಯಾವತ್ತು ಹೆಣ್ಮಕ್ಳ ಜಾತಕದಲ್ಲಿ 7ನೇ ಮನೆಯನ್ನು ದೃಷ್ಟಿ ಕೊಟ್ಟಾಗ ಆ ಸಪ್ತಮ ಸ್ಥಾನ ದಾಂಪತ್ಯ ಜೀವನಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಕುಜನನ್ನು ಸಹ, ಲಗ್ನಾಧಿಪತಿ ಕುಜ, ಆ ಕುಜ 9ರಲ್ಲಿದ್ದಾನೆ. ತನ್ನ ಸ್ವಂತ ಮನೆ ಧನುರ್ರಾಶಿಯಲ್ಲಿ ಗುರು 7ನೇ ದೃಷ್ಟಿಯಿಂದ ಕುಜನನ್ನು ನೋಡುತ್ತಾ ಇದ್ದಾನೆ. ಜಾತಕದ ವ್ಯಕ್ತಿಗೆ ಭಾಗ್ಯಸ್ಥಾನಾಧಿಪತಿ, ಅದೃಷ್ಟ ಕೊಡ್ತಕ್ಕಂಥವನು, ಆಯುಷ್ಯ ಕೊಡ್ತಕ್ಕಂಥವನು ಗುರು 3ರಲ್ಲಿ ಕುತ್ಕೊಂಡು ಲಗ್ನಾಧಿಪತಿಯನ್ನು, ಅಂದರೆ ಈ ಜಾತಕದ ವ್ಯಕ್ತಿಯನ್ನು 7ನೇ ದೃಷ್ಟಿಯಿಂದ ನೋಡುವುದರಿಂದ ಜಾತಕದ ವ್ಯಕ್ತಿಗೆ ಆಯುಷ್ಯು, ಆರೋಗ್ಯ, ಭೂಮಿ ಯೋಗ, ಧನ ಯೋಗ ಎಲ್ಲಾನು ತಂದೆ ಮನೆಯಿಂದ ಸಿಗುತ್ತೆ. ಯಾಕೆಂದ್ರೆ ಇಲ್ಲಿ 9ನೇ ಮನೆ ತಂದೆ ಸ್ಥಾನ, ಪಿತೃಸ್ಥಾನ. ತಂದೆ ಪಿತ್ರಾರ್ಜಿತ ಆಸ್ತಿ ಸಿಗತಕ್ಕಂಥದ್ದು, ಶ್ರೀಮಂತಿಗೆ ಬರತಕ್ಕಂಥದ್ದು. ಖಂಡಿತವಾಗ್ಲೂ ಅದ್ಭುತವಾದ ಯೋಗ ಇರತಕ್ಕಂಥ ಜಾತಕದ ವ್ಯಕ್ತಿ. ತಂದೆ ಮೇಲೆ ಅಪಾರವಾದ ಪ್ರೀತಿ, ತಂದೆಗೂ ಈಕೆ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ ಇರುತ್ತೆ. ಯಾಕೆಂದ್ರೆ ಗುರು ಕುಜನಿಗೆ ಮಿತ್ರ, ಕುಜ ಗುರುವಿಗೆ ಮಿತ್ರ, ಒಬ್ಬರನ್ನೊಬ್ರು ನೋಡ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ರಾಜಯೋಗ, ಗುರು ಮತ್ತೆ ಕುಜರ ಕಾಂಬಿನೇಷನ್ ಈ ಜಾತಕದ ವ್ಯಕ್ತಿಗೆ ದೀರ್ಘಾಯುಷ್ಯು, ಪುತ್ರ ಸಂತಾನ, ಭೂಮಿ ಯೋಗ, ಧನಯೋಗ, ಉದ್ಯೋಗ ಎಲ್ಲ ಸಿಕ್ಕೇ ಸಿಗುತ್ತೆ.